ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವಾರದ ಮೊದಲನೇ ದಿನ ಆದರೂ ಸೋಮವಾರ ಬಹಳ ಅರ್ಥಪೂರ್ಣವಾದಂಥ ವಾರ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ನೀವೇನು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪದಂತೆ ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಾಡುವಂತಹ ತಂತ್ರಸಾರ ಅಥವಾ ಅನುಷ್ಠಾನಗಳು, ಪೂಜಾ ಪದ್ಧತಿಗಳು ಅಥವಾ ವನಸಿರಿಗಳ ಸಹಾಯದಿಂದಲೂ ಸಾಕಷ್ಟು ಲಾಭವನ್ನು ಕಾಣಬಹುದು ಸಿಂಹರಾಶಿಯವರು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಮನೆದೇವರ ಪ್ರಾರ್ಥನೆಯೊಂದಿಗೆ ನೀವು ಮಾಡುವಂತಹ ಕಾಯಕಗಳನ್ನು ಸಾಕಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ತೀರಿ. ಹೊಸದಾಗಿ ಮಾಡಬೇಕಾಗಿರ್ತಕ್ಕಂತಹ ಏನು ನಿಮ್ಮ ಆಲೋಚನೆಗಳಿದೆಯೋ, ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಅದನ್ನು ಸಹಿತ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಅನುಕೂಲತೆಗಳನ್ನು, ಸಾಕಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ದಿನ ಇವತ್ತು ಸಿಂಹರಾಶಿಯವರಿಗೆ ಲಾಭ ತರತಕ್ಕಂತಹ ದಿನವೂ ಸರಿಯೇ. ಮಧ್ಯಾಹ್ನ 2 ಗಂಟೆಯಿಂದ 4 ತನಕ 2ರಿಂದ 4 ಮಧ್ಯದಲ್ಲಿ ನಡೆಯುವಂತಹ ಲಾಭಗಳೇ ಸಾಕಷ್ಟು ಇದೆ. ಇದಕ್ಕಾಗಿ ಇವತ್ತಿನ ದಿವಸ ಮನೆದೇವರ ಬಳಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ಸಾಧ್ಯವಾದರೆ ಶ್ವೇತವರ್ಣದ ಗೋವಿಗೆ, ಬಿಳಿ ಬಣ್ಣದ ಹಸುವಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟರೆ ಇವತ್ತು ಮತ್ತಷ್ಟು ವಿಶೇಷವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ನಿಮ್ಮ ಅದೃಷ್ಟದ ದಿನ ಸಾಕಷ್ಟು ವಿಶೇಷವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣ್ತಿದ್ದೀರಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಹಾಗೆ ಯೋಗಫಲ ಅಂತಕ್ಕಂತಹದ್ದು ಭಗವಂತ ಕೊಟ್ಟಾಗ ಎಲ್ಲವೂ ಸುಭಿಕ್ಷವೇ. ಭಗವಂತ ಕೊಡೋದು ಕೊನೆ ತನಕ, ಮಾನವ ಕೊಡೋದು ಮನೆ ತನಕ ಅಂತ ಹಿರಿಯರು ಹೇಳಿದ್ದಾರೆ. ಅದೇ ಪ್ರಕಾರ ಇಷ್ಟು ದಿವಸ ನೀವು ಪಟ್ಟ ಶ್ರಮ, ಕಷ್ಟಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕನ್ಯಾರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಹಾಗೆ ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ 6 ಗಂಟೆವರೆಗೂ 12ರಿಂದ 6 ಮಧ್ಯದಲ್ಲಿ ನಡೆಯುವಂತಹ ಸಾಕಷ್ಟು ವಿಶೇಷತೆಗಳು ನಿಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದೇ. ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರಲಿ, ವಸ್ತ್ರಗಳಿಗೆ ಸಂಬಂಧಪಟ್ಟ ವಿಚಾರ ಇರಲಿ, ಅಥವಾ ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದಾಗಲಿ, ಇಂಥೆಲ್ಲ ವಿಶೇಷತೆಗಳಲ್ಲೂ ಇವತ್ತು ಕನ್ಯಾರಾಶಿಯವರಿಗೆ ಸಾಕಷ್ಟು ಲಾಭ ಇದೆ. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಶ್ರೀರಾಮಚಂದ್ರನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಅಥವಾ ಮಹಾವಿಷ್ಣು ಆಲಯಕ್ಕೆ ಹೋಗಿ ಅಲ್ಲಿ ಅರ್ಚನೆಯ ಸಂಕಲ್ಪವನ್ನು ಮಾಡಿಸಿ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ, ಆರ್ಥಿಕ ಪರಿಸ್ಥಿತಿ, ಮನಸ್ಸಿಗೆ ಶಾಂತಿ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ಬಂಧು ಬಳಗ ಇವರೆಲ್ಲರ ಮಧ್ಯದಲ್ಲೂ ಒಂದಿಷ್ಟು ಸುಖ ಸಂತೋಷದಿಂದ ನೆಮ್ಮದಿಯುತವಾದಂತಹ ಕಾಲವನ್ನು ಕಾಣ್ತೀರಿ ಕನ್ಯಾರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿ ಇದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿತನ ಇದೆ. ಜೊತೆಗೆ ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಲಾಭ, ಒಂದಿಷ್ಟು ನಷ್ಟ, ಅದು ಸಹಜವೇ. ಆದರೂ ತುಲಾರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಉತ್ತಮ. ಇವತ್ತು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳ ಕಡೆಯೂ ಗಮನ ಹರಿಸ್ತೀರಿ. ಯಾವುದನ್ನು ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತು ದುರ್ಗಾ ಗಣಪತಿಯ ಆರಾಧನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದುರ್ಗಾ ಗಣಪತಿಯ ಆರಾಧನೆ ಬೇಕು. ದುಃಖಗಳಿಂದ ಮುಕ್ತರಾಗಿರಲಿಕ್ಕೋಸ್ಕರ ಸೋಮೇಶ್ವರನ ಪ್ರಾರ್ಥನೆ ಬೇಕು. ಸೋಮೇಶ್ವರನ ಆಲಯದಲ್ಲಿ ಭಸ್ಮದಿಂದ ಅರ್ಚನೆ ಮಾಡಿಸಿ ಆ ಭಸ್ಮ ಪ್ರಸಾದವನ್ನೇ ಹಣಗಚ್ಕೊಳ್ಳೋದ್ರಿಂದ ತುಲಾರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನಾಗರತ್ನ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನೆಲಮಂಗಲದಿಂದ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ಮೇಡಮ್, ನಮ್ಮ ಬಗ್ಗೆನೇ ಮಾತಾಡ್ಬೇಕಾಯ್ತು. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ನಮಸ್ತೆ ಗುರುಜಿ. ಏನಿಲ್ಲ ಗುರುಜಿ, ನಮ್ದು ತುಂಬಾ ಕಷ್ಟ ಇದೆ. ನಾವು ಹುಟ್ಟಾಗಿಂದನೂ ತಾಯಿ ಭಾಗ್ಯ ಅಂತೂ ನೋಡಿಲ್ಲ. ತುಂಬಾ ಕಷ್ಟದಲ್ಲೇ ಬೆಳೀತಾ ಇದ್ದೀವಿ. ಈ ಮುಂದಕ್ಕಾದ್ರೂ ನಮ್ಗೆ ಅನುಕೂಲತೆ ಇದೆಯಾ? ಖಂಡಿತ ಅನುಕೂಲ ಇದೆಮ್ಮ. ಏನು ಮಾಡ್ತಿದ್ದೀರಿ ತಾವು? ಏನಿಲ್ಲ ಗುರುಜಿ, ನಾನು ಮಗ ಇಬ್ಬರೇ ಇರೋದು. ನಾನು ಮನೆಯಲ್ಲೇ ಇದ್ದೀನಿ. ಆರೋಗ್ಯ ಬೇರೆ ಸರಿಯಾಗಿರಲ್ಲ. ಯಾವಾಗ ಮಗುಂಗೂ ಆರೋಗ್ಯ ಸರಿಯಾಗಿರಲ್ಲ ಗುರುಜಿ. ಮಗ ಏನು ಮಾಡ್ತಾನೀಗ? ಅವನು ಫ್ಯಾಕ್ಟ್ರಿಗೆ ಹೋಗ್ತಾನೆ ಗುರುಜಿ. ಓಹೋ, ಆಗ್ಲಿಮ್ಮ, ಚಿಂತೆ ಮಾಡಬೇಡಿ. ಆರೋಗ್ಯ ಸರಿ ಹೋಗುತ್ತೆ, ಭಯಪಡಬೇಡಿ. ನೀವು ಧೈರ್ಯವಾಗಿದ್ದು ನೀವು ನಗ್ನಾಗ್ತಾ ಇದ್ರೆ ನಿಮ್ಮ ಮಗನ ಆರೋಗ್ಯ ಪರಿಸ್ಥಿತಿ ಸರಿ ಇರುತ್ತೆ. ಹೌದು ಗುರುಜಿ, ನೀವ್ ಹೇಳೋ ಧೈರ್ಯದಿಂದ ನಾನು ದಿಟ್ಟಿಟ್ಟು ಧೈರ್ಯ ತಗೊಂತಾನೆ ಇದ್ದೀನಿ ಗುರುಜಿ. ನನ್ನ ಜೊತೆ ಯಾರು ಇಲ್ಲ ಅಂತ ನನ್ನನ್ನು ಚಿಂತೆ ಮಾಡಲ್ಲ. ನನ್ನ ಜೊತೆ ದೇವ್ರು ಇದ್ದಾನೆ ಅನ್ನೋದು ನಾನು ನಂಬಿದ್ದೀನಿ ಗುರುಜಿ. ಅಷ್ಟೇಮ್ಮ, ಭಗವಂತ ಇದ್ದಾನೆ. ನಾವು ಯಾರೊಬ್ಬರು ನಂಬಿದ್ರು ನಮ್ಮಿಂದ ಅವ್ರಿಗೆ ಏನು ಅಪೇಕ್ಷೆ ಅನ್ನೋದನ್ನ ಆಲೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಭಗವಂತ ಒಬ್ಬನೇ ನಮ್ಮಿಂದ ಅಪೇಕ್ಷೆ ಪಡೆದಿರ ನಮಗೆ ಏನ್ ಬೇಕೋ ಅದನ್ನೇ ಕೊಡ್ತಿರ್ತಾನೆ. ಒಂದು ಅಗೋಚರವಾಗಿರೋ ಶಕ್ತಿಯ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವೆಲ್ಲ ನಮಗೆ ಯಾರು ಇಲ್ಲ ಅನ್ಕೊಂಡ್ರು ನಮ್ಮನ್ನು ಆಯಾ ಕಾಲಕ್ಕೆ ಏನು ಬೇಕು ಏನು ಬೇಡ ಅಂತ ತಿಳ್ಕೊಂಡು ಅದಕ್ಕೆ ಕೊಡ್ತಕ್ಕಂಥವ್ನು ಭಗವಂತ ಇದ್ದಾನೆ. ಆದರೆ ನಮ್ಮ ಡ್ಯೂಟಿ ನಾವು ಮಾಡ್ತಾ ಹೋಗ್ಬೇಕಷ್ಟೇ. ನಮ್ಮ ಪ್ರತಿನಿತ್ಯದ ಕಾಯಕವನ್ನು ತಪ್ಪಿಸ್ದಿರ ನಮ್ಮ ಬೆಳಿಗ್ಗೆ ಏನು ಸೇವೆ ಮಾಡಬೇಕು, ಮಧ್ಯಾಹ್ನ ಊಟಕ್ಕಾಗಿ ನಾವೇನು ಮಾಡ್ಕೋಬೇಕು, ರಾತ್ರಿ ನಮ್ಮ ಬದುಕು ಏನಿದೆ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ಬೇಕು ನಾವು. ನಿಮ್ಮ ಸ್ವರತರಂಗ ಪ್ರಕಾರವಾಗೂ ಸಾಕಷ್ಟು ಯಶಸ್ಸಿದೆ ತಾಯಿ, ಭಯಪಡಬೇಡಿ, ಒಳ್ಳೆಯದಾಗತ್ತೆ. ಹಾಗೆ ಮಗನ ಹೆಸರೇನು ಹೇಳಿದ್ರಿ?
ಗಿರಿಧರ್. ಗಿರಿಧರ್, ಒಳ್ಳೇದಾಗಲಿ, ಒಳ್ಳೆ ಯಶಸ್ಸಾಗಲಿ. ಮಗ ಇಲ್ವಾ ಹತ್ರದಲ್ಲಿ? ಇಲ್ಲ ಗುರುಜಿ, ಅವ್ನು ಕೆಲ್ಸಕ್ಕೆ ಹೋಗಿದ್ದಾನೆ. ಒಳ್ಳೇದಾಗಲಿ ತಾಯಿ. ಎಷ್ಟು ದಿನ ಬೇಕು ಗುರುಜಿ, ನಾವ್ ಇನ್ನೂ ಮುಂದುವರಿಬೇಕು ಜೀವನದಲ್ಲಿ, ನಾವು 4 ಜನದಂತೆ ಬದುಕಬೇಕು ಅನ್ನೋಂತ ಟೈಮ್ಗೆ? ಖಂಡಿತ ಖಂಡಿತ ಒಳ್ಳೇದಾಗುತ್ತೆ, ಆಲೋಚನೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಅಂತೂ ಸಾಕಷ್ಟು ಬದಲಾವಣೆ ಕಾಣ್ತಾ ಇದ್ದೀರಿ. ಈಗ ಇನ್ನೂ ಹೆಚ್ಚೆಚ್ಚು ಬದಲಾವಣೆ ಆಗುತ್ತೆ. ನಿಮ್ಮ ಪರಿವಾರದಲ್ಲೂ ಸಹಿತ ಸುಖ ಸಂತೋಷ ನೆಮ್ಮದಿನ ಕಾಪಾಡ್ಕೊಳ್ಬೋದು, ಬೇಗ ಸಿದ್ಧಿ ಆಗುತ್ತೆ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 9 ಭಾನುವಾರ ನಿಮ್ಮ ಮಗನ ಕೈನಲ್ಲಿ ಒಂದಿಷ್ಟು ಗೋಧಿಯಿಂದ ಮಾಡಿರೋಂಥ ಪದಾರ್ಥನ ಮನೆ ದೇವರು ನೈವೇದ್ಯ ಮಾಡಿ ನಿಮ್ಮ ಮಗನ ಕೈಯಿಂದ ಸಣ್ಣ ಮಕ್ಕಳಿಗೆ ಹಂಚಿಸಿ. ಇಷ್ಟೇ ಕೆಲಸ ಮಾಡಿ ಸಾಕು, ಸಾಕಷ್ಟು ಅಭಿವೃದ್ಧಿ ಕಾಣ್ತೀರಿ. ಒಳ್ಳೆಯದಾಗಲಿ ತಾಯಿ. ನಾಗರತ್ನ ಅವ್ರು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನೆಲಮಂಗಲದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ವಿಜಯ ಅಂತ ಉಡುಪಿಯಿಂದ ಮಾತಾಡ್ತಿದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಸರಿಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಖುಷಿ ಆಗ್ತಿದೆ ಗುರುಜಿ. 2 ವರ್ಷದಿಂದ ಟ್ರೈ ಮಾಡ್ತಿದ್ದೆ. ಇವಾಗ ನಾನು ಪ್ರೆಗ್ನೆಂಟ್ ಗುರುಜಿ, 9 ಮಂತ್ಸ್. ಓಹೋ, ತುಂಬ ಸಂತೋಷ. ಜನವರಿ 1ಗೆ ಡೇಟ್ ಕೊಟ್ಟಿದ್ದಾರೆ ಗುರುಜಿ. ಹೌದಾ? ಆದಷ್ಟು ಬೇಗ ಸ್ವೀಟ್ ಕಳಿಸಿ ನಮಗೂ. ಆಯ್ತು ಗುರುಜಿ. ಅದೇ ನಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಕೇಳೋಣ ಅಂತ. ನೀನೇ ಒಂದು ಭವಿಷ್ಯವನ್ನು ರೂಪಿಸಿ ಈ ಸೃಷ್ಟಿ ಕೊಡ್ತಾ ಇದೆಯಾ. ಹಾಗಿದ್ದ ಮೇಲೆ ನಿನ್ನ ಭವಿಷ್ಯ ಸಹಿತ ಭಗವಂತ ಅಷ್ಟೇ ಒಳ್ಳೆಯದನ್ನು ಮಾಡ್ತಾನೆ, ಚಿಂತೆ ಮಾಡಬೇಡಿ, ಒಳ್ಳೇದಾಗತ್ತೆ. ಧೈರ್ಯವಾಗಿದ್ದು, ಖಂಡಿತ ಧೈರ್ಯವಾಗಿರಮ್ಮ, ಒಳ್ಳೇದಾಗತ್ತೆ. ನೀನು ಈ ಸಮಯದಲ್ಲಿ ಮನಸ್ಸು ಸಂಕಲ್ಪ ಕಟ್ಟಿ ಇರಬೇಕು. ನೀನು ನಂಬಿರ್ತಕ್ಕಂಥ ದೈವ, ನೀನು ಯಾವ ಧರ್ಮದ ಗುರು, ಜೊತೆಗೆ ನಿಮ್ಮ ಮನೆ ದೇವರ ಒಂದು ಆಶೀರ್ವಾದ, ನಿಮ್ಮ ತಂದೆ ತಾಯಿ ಆಶೀರ್ವಾದ, ಎಲ್ಲರೊಂದಿಗೆ ನಗನಗ್ತಾ ಹಸನ್ಮುಖಿಯಾಗಿರಬೇಕು. 24 ಗಂಟೆ ನಗನಗ್ತಾ ಇರಬೇಕು ನೀನು. ನಿನ್ನಲ್ಲಿ, ನಿನ್ನ ಮುಖದಲ್ಲಿ ಆ ನೋವಿನ ಸಂಗತಿ ಕಾಣಬಾರ್ದು. ನೀನು ಹಾಗಿರು, ಆಗ ನಿನ್ನ ಮಗುವಿನ ಒಂದು ಭವಿಷ್ಯತ್ತು ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿ ತಾಯಿ. ಅಂದ್ರೆ ಕೀರ್ತಿವಂತ ಮಗುವಾಗಿ ಹುಟ್ಟಬೇಕು ಅಂತ ಆಸೆ ಗುರುಜಿ. ನಿನ್ನ ಆಸೆ, ನಿನ್ನ ಆಕಾಂಕ್ಷೆ, ನಿನ್ನ ಒಳ ಮನಸ್ಸಲ್ಲಿ ಏನು ಇಟ್ಕೊಂಡಿದೆಯಾ ಅದೆಲ್ಲವೂ ನನಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯೇ ಭಗವತಿಯ ಸಂಪೂರ್ಣ ಅನುಗ್ರಹ ನಿನಗಿದೆ. ನೀನು ನಂಬಿರ್ತಕ್ಕಂಥ ಅಂಬಲ್ಪಾಡಿ ಭಗವತಿ ಸಂಪೂರ್ಣ ಅನುಗ್ರಹ ಮಾಡ್ತಾಳೆ ತಾಯಿ. ಒಳ್ಳೆಯದಾಗಲಿ. ದಿವ್ಯಾ ಅವರು ಕರೆ ಮಾಡಿ ಮಾತನಾಡಿದ್ರು. ಉಡುಪಿಯಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನನ್ನ ಹೆಸರು ಚಂದ್ರಕಲಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾನು KR ಕೊಡಗೇಳಿಯಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಮಗಳ ಬಗ್ಗೆ ಮಾತಾಡ್ಬೇಕಾಯ್ತು ಮೇಡಮ್. ಇದಾರಮ್ಮ ಮಗಳು ಜೊತೆಯಲ್ಲಿ? ಇದಾರೆ ಮೇಡಮ್. ಸರಿ, ಮಾತಾಡ್ಸಿ. ಗುರುಜಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇರ್ತೀನಿ ಗುರುಜಿ. ಚೆನ್ನಾಗಿ ಬರ್ತಾ ಇದೆಯಾ ಕಾರ್ಯಕ್ರಮ? ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ನೀವು ಹೇಳಿರೋ ಅನುಷ್ಠಾನಗಳನ್ನೆಲ್ಲ ನಾನು ಮಾಡ್ತೀನಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ನೀವು ಮಾಡಿ, ಇನ್ನೂ 4 ಜನಕ್ಕೆ ವಿಚಾರ ತಿಳಿಸಿ, ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗಲಿ. ನಾವು ಇನ್ನೊಬ್ಬರಿಗೆ ಯಾವುದೇ ತರಹ ಅನುಕೂಲಗಳು ಮಾಡಿದ್ರು, ಇಂತಹ ಒಂದು ಅನುಕೂಲ ಮಾಡೋದ್ರಿಂದ ಅವ್ರ ಜೀವನದಲ್ಲಿ ಒಂದು ಯಶಸ್ಸು ಕಾಣುತ್ತೆ. ಅವ್ರ ಜೀವನದಲ್ಲಿ ಯಶಸ್ಸು ನೀವು ಹೇಳುವಂಥ ಅನುಷ್ಠಾನ ಅವ್ರು ಮಾಡಿದ್ರೆ ಅದರ ಪಾಲು ನಿಮಗೂ ಇದ್ದೇ ಇರುತ್ತೆ ತಾಯಿ. ಹೌದು ಗುರುಜಿ. ಹೇಳಿ ಗುರುಜಿ, ನಮ್ದು ಒಂದು ಸೈಟ್ ಸೇಲ್ ಆಗ್ಬೇಕಾಗಿತ್ತು. ಅದು ಫಸ್ಟ್ ನಮ್ಮ ಮನೆಯವರು ಯಾರಿಗೋ ಇದು ಅಮೌಂಟ್ಗೆ ಸ್ವಲ್ಪ ದುಡ್ಡಿ ಕೊರತೆ ಇರೋದ್ರಿಂದ ಇಟ್ಟಿದ್ರು. ಇವಾಗ ಅದನ್ನ ಬಿಡಿಸ್ಕೊಂಡಿದೀವಿ. ಅವ್ರು ಕ್ಯಾನ್ಸಲ್ ಮಾಡ್ಕೊಡೋದಕ್ಕೆ ಸ್ವಲ್ಪ ಸತಾಯಿಸ್ತಾ ಇದ್ದಾರೆ. ಮತ್ತೆ ಈಗ ನಮ್ಮ ಮಗಳದು ಮದುವೆ ಪ್ರಯತ್ನದಲ್ಲಿದ್ದೀವಿ ಗುರುಜಿ. ಯಾವುದು ಸೆಟ್ ಆಗ್ತಾ ಇಲ್ಲ ಗುರುಜಿ. ಇಲ್ಲ, ಅನುಕೂಲ ಆಗುತ್ತೆ, ಧೈರ್ಯವಾಗಿರಿ. ನಾನು ಇವತ್ತು ನಿನ್ನೆ ಈ ಕಳೆದ 3-4 ದಿವಸದಿಂದ ಒಂದು ತಂತ್ರಸಾರವನ್ನು ಹೇಳ್ತಾ ಇದ್ದೀನಲ್ಲ, ಇದು ನಿಮಗೆ ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ಬಹಳ ಸಹಾಯ ಮಾಡುತ್ತೆ. ನಾಳೆ ಅಮಾವಾಸ್ಯೆ ದಿವಸ ಈ ಅನುಷ್ಠಾನವನ್ನು ಮಾಡಿ, ಕ್ರಮಬದ್ಧವಾಗಿ ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಪ್ರಶ್ನೆಗೆ ತೂಕವಾದಂಥ ನಿಮ್ಮ 2 ಪ್ರಶ್ನೆಗಳು, ಮಗಳ ಮದುವೆ ಬಗ್ಗೆ ಒಂದು ಹೇಳಿದ್ರಿ, ಎರಡನೇದು ಭೂಮಿ ಬಗ್ಗೆ ಹೇಳಿದ್ರಿ. ಭೂಮಿ ಮತ್ತು ಮನೆಗೆ ಸಂಬಂಧಪಟ್ಟಂಥ ಅನುಷ್ಠಾನಕ್ಕೆ ಶೀಘ್ರ ಪರಿಹಾರ ಈ ಒಂದು ತಂತ್ರಸಾರದಲ್ಲಿದೆ. ಈ ತಂತ್ರಸಾರವನ್ನು ಅಮಾವಾಸ್ಯೆಯೆಂದು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ ತಾಯಿ.